ನಮಸ್ಕಾರ ಎಲ್ರಿಗೂ. ಯಾರಿಗೂ ಹೇಳ್ಬೇಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಇವತ್ತು ಒಂದು ತುಂಬ ಇಂಪಾರ್ಟೆಂಟ್ ಅಂಡ್ ವೆರಿ ವೆರಿ ಬ್ಯೂಟಿಫುಲ್ ಸಬ್ಜೆಕ್ಟ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಫೇತ್ ಮತ್ತು ಬಿಲೀಫ್ ಇದೆರಡು ಯಾವ ಥರ ವರ್ಕ್ ಆಗುತ್ತೆ, ಇದೆರಡು ಮಧ್ಯೆ ಡಿಫ್ರೆನ್ಸ್ ಏನು, ಫೇತ್ ಅಂದರೆ ಏನು, ಬಿಲೀಫ್ ಅಂದರೆ ಏನು, ಇದನ್ನು ನಮ್ಮ ಡೈಲಿ ಲೈಫಲ್ಲಿ ನಾವು ಇದನ್ನು ಅಭ್ಯಾಸ ಮಾಡೋದ್ರಿಂದ ನಮಗೆ ಡೈಲಿ ಲೈಫಲ್ಲಿ ಏನೇನು ನಮ್ಗೆ ಇಂಪ್ರೂವ್ಮೆಂಟ್ಸ್ ಕಾಣುತ್ತೆ ಅಥವಾ ನಮ್ಮ ಟೋಟಲ್ ನಮ್ಮ ಲೈಫ್ ಸ್ಟೈಲ್ ಯಾವ ಥರ ಚೇಂಜ್ ಆಗುತ್ತೆ ಇದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇದೆರಡರ ಮಧ್ಯೆ ಡಿಫ್ರೆನ್ಸ್ ಏನು ಅಂತಂದರೆ, ಕನ್ನಡದಲ್ಲಿ ಅದನ್ನು ಟ್ರಾನ್ಸ್ಲೇಟ್ ಮಾಡೋದಾದರೆ ಎರಡಕ್ಕೂ ನಂಬಿಕೆ ಅನ್ನೋ ಪದದ ಅದರ ಅರ್ಥ ನಂಬಿಕೆ ಅಂತಲೇ ಬರುತ್ತೆ. ಆದರೆ ಅದೆರಡರ ಮಧ್ಯ ಒಂದು ಸಣ್ಣ ಡಿಫ್ರೆನ್ಸ್ ಇದೆ. ಏನು ಅಂತಂದರೆ, ಬಿಲೀಫ್ ಅಂತ ಅಂದರೆ ನಿಮಗೆ ಯಾವುದಾದ್ರೂ ಒಂದು ನಂಬಿಕೆ ಜೊತೆಗೆ ಒಂದು ಡೌಟ್ ಕೂಡ, ಅದರಲ್ಲಿ ಸಮ್ ಪರ್ಸೆಂಟೇಜ್ ಆಫ್ ಡೌಟ್ ಕೂಡ ಅಥವಾ ಅನ್ನೋನ್ ಫ್ಯಾಕ್ಟರು ಅದರಲ್ಲಿ ಆ್ಯಡ್ ಆಗಿರುತ್ತೆ. ಸೊ ಇದು ಬಿಲೀಫ್ ಸಿಸ್ಟಮ್. ಎಕ್ಸಾಂಪಲ್, ನಾನು ನಿಮಗೆ ಗೊತ್ತಿಲ್ಲದಲ್ಲೇ ಇರೋ ಯಾವುದೋ ಒಂದು ವಿಚಾರನ ನಿಮಗೆ ಹೇಳಿದಾಗ ನೀವು ಆ ಕ್ಷಣಕ್ಕೆ ಅದನ್ನು ನಂಬೋದು, ಬಟ್ ನಾಟ್ 100%. ಅಥವಾ ನೀವು ಒಂದು ಊಹೆ ಜೊತೆನೆ ಅಥವಾ ಒಂದು ಅನ್ನೋನ್ ಫ್ಯಾಕ್ಟರ್ನ ಆ್ಯಡ್ ಮಾಡಿಕೊಂಡೆ ಅದನ್ನು ಒಪ್ಕೊಂಡಿರ್ತೀರ. ಇದು ಬಿಲೀಫು. ಫೇತ್ ಅಂದರೆ ಹಾಗಲ್ಲ, ನಿಮಗೆ ಅದು 100% ಏನೋ ಮನವತ್ತಾಗಿರುತ್ತೆ ಅಂತಾರಲ್ಲ, ಮನವರಿಕೆ ಆಗಿರುತ್ತೆ ಅಂತ. ಆ ಥರ 100% ನಿಮಗೆ ಅದು ಗೊತ್ತಿರುತ್ತೆ, ಗ್ಯಾರಂಟಿ ಇರುತ್ತೆ ಇದು ಹೌದು ಅಂತ. ಅದು ಫೇತ್ ಆಗಿ ಕನ್ವರ್ಟ್ ಆಗುತ್ತೆ. ಇದಕ್ಕೆ ಎಕ್ಸಾಂಪಲ್, ಈಗ ನೀವು ನಿಮಗೆ 2 ಕೈಗಳಿದೆ ಅಂತ ಅಂದರೆ ಅದು ನಿಮ್ಗೆ ಬಿಲೀಫ್ ಆಗಿರೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಿಮಗೆ ಗೊತ್ತು ನಿಮಗೆ 2 ಕೈ ಇದೆ ಅಂತ, ನಿಮ್ಗೆ ಗೊತ್ತು 100% ಗ್ಯಾರಂಟಿ. ಸೊ ಐ ಬಿಲೀವ್ ಐ ಹ್ಯಾವ್ 2 ಹ್ಯಾಂಡ್ಸ್ ಅಂದರೆ ಅದು ತಪ್ಪು, ರಾಂಗ್ ಸೆಂಟೆನ್ಸ್. ಐ ನೋ ಐ ಹ್ಯಾವ್ 2 ಹ್ಯಾಂಡ್ಸ್ ಅಂದರೆ ಅದು ಸರಿ ಇದೆ. ಆ ಥರ ಈ ಬಿಲೀಫಿಗೂ ಮತ್ತು ಫೇತಿಗೂ ಡಿಫ್ರೆನ್ಸ್ನ ನಾವು ತಿಳ್ಕೊಂಡ್ವಿ. ಸೊ ಈಗ ಏನು ಇದು ಯಾಕೆ ಈ ಟಾಪಿಕ್ ಮಾತಾಡ್ತಿದ್ದೀನಿ ಅಂತಂದರೆ, ನಮ್ಮ ಡೈಲಿ ಲೈಫಲ್ಲಿ ನಾವು ಎಷ್ಟೊಂದು ವಿಚಾರಗಳು ಈ ಬಿಲೀಫ್ ಸಿಸ್ಟಮಲ್ಲಿ ಬದುಕಿ ತುಂಬ ನಾವು ಟೈಮ್ ವೇಸ್ಟ್ ಮಾಡ್ತಿದ್ದೀವಿ, ಅಥವಾ ನಮ್ಮ ಎಫರ್ಟ್ನ ಹಾಳು ಮಾಡ್ಕೊತಾ ಇದ್ದೀವಿ. ನಮ್ಮ ಮನಸ್ಥಿತಿನ ಬಿಲೀಫ್ ಸಿಸ್ಟಮಿಂದ ಫೇತ್ ಸಿಸ್ಟಮ್ಗೆ ಹೇಗೆ ತರೋದು, ಹೇಗೆ ಅದನ್ನು ಡಿಫ್ರೆನ್ಶಿಯೇಟ್ ಮಾಡೋದು ಅಂತ ನಾವು ಈಗ ಮಾತಾಡೋಣ. ಈಗ ನೋಡಿ, ಒಂದು ಮಾತಿದೆ, ಯಾವತ್ತು ನಾವು ಏನೇ ಒಂದು ಪ್ಲಾನ್ ಮಾಡಿದ್ರು ಪ್ಲಾನ್ ಎ ಸಕ್ಸಸ್ ಆಗಿಲ್ಲ ಅಂದ್ರೆ ಪ್ಲಾನ್ ಬಿ ಒಂದು ರೆಡಿ ಇರಬೇಕು ಅಂತ ನಾವೆಲ್ಲ ಕೇಳ್ಕೊಂಡ್ ಬಂದಿದ್ದೇವೆ. ಇದು ಈ ಸಿಸ್ಟಮ್ ನಾನು ಈಗ ಏನ್ ಹೇಳಕ್ ಹೊರಟಿದ್ದೀನಿ ಅದಕ್ಕೆ ಕಂಪ್ಲೀಟ್ ಆಪೋಸಿಟ್ ಆಗಿರುತ್ತೆ. ಹೌದು, ಏನಂತಂದ್ರೆ ಯಾವತ್ತು ಪ್ಲಾನ್ ಬಿ ಅನ್ನೋದೇ ಇರಬಾರ್ದು, ಪ್ಲಾನ್ ಎ ಒಂದೇ ಇರಬೇಕು. ನಿಮ್ಗೆ ಇನ್ ಕೇಸ್ ಪ್ಲಾನ್ ಬಿ ಇದ್ರೆ ಪ್ಲಾನ್ ಎನ 100% ಕಂಪ್ಲೀಟ್ ಮಾಡೋದೇ ಆಗಿರ್ಬೇಕು. ಸೊ ಪ್ಲಾನ್ ಬಿ ಅನ್ನೋದು ಯಾವುದು ಇರಲೇಬಾರ್ದು, ಇಟ್ಕೊಂಡ್ಲೇಬಾರ್ದು. ನಿಮ್ಗೆ ಇವಾಗ ಈ ಮತ್ತೆ ನಿಮ್ಗೆ ಇದು ಬರ್ಬೋದು, ಡೌಟ್ ಬರ್ಬೋದು, ಯಾಕೆ ಅದು ಸೇಫ್ಟಿ ಅಲ್ವಾ, ಒಂದು ಸೇಫರ್ ಝೋನ್ ಅಲ್ಲಿ ಒಂದು ವರ್ಕ್ ಆಗಿಲ್ಲ ಅಂದ್ರೆ ಇನ್ನೊಂದು ವರ್ಕ್ ಆಗೋದಕ್ಕೆ ನಾವು ಇನ್ನೊಂದು ಪ್ಲಾನ್ ಮಾಡಿ ಇಟ್ಕೊಂಡಿರೋದು ಒಳ್ಳೇದಲ್ವಾ, ಸೇಫ್ಟಿ ಅಲ್ವಾ ಅದು ಅಂತ ನಿಮ್ಗೆಲ್ಲ ಅನ್ಸ್ಬೋದು. ಹೌದು, ಈಗ ಪ್ಲಾನ್ ಬಿ ಅಂತ ನಮ್ಮ ಮನ್ಸಲ್ಲಿ ಬಂತು ಅಂದ್ರೆ, ನಾನು ಈ ಹಿಂದೆ ಹೇಳಿದ್ನಲ್ಲ ನಿಮಗೆ ಬಿಲೀಫ್ ಮತ್ತೆ ಫೇತ್ ಡಿಫರೆನ್ಸ್. ಈ ಪ್ಲಾನ್ ಬಿ ಅನ್ನೋದು ನಮ್ಮ ತಲೆಯಲ್ಲಿ ಯಾವತ್ತಾರು ಯಾವುದೇ ಒಂದು ಆಲೋಚನೆಗೆ ಪ್ಲಾನ್ ಬಿ ನ ನಾವು ಮಾಡಿಟ್ಕೊಂಡ್ರೆ ಪ್ಲಾನ್ ಎ ಮೇಲೆ ನಮಗೆ ಬಿಲೀಫ್ ಇರುತ್ತೆ. ಸೊ ಫೇತ್ ಇರಲ್ಲ, ಬಿಲೀಫ್ ಮಾತ್ರ ಉಳ್ಕೊಳುತ್ತೆ. ಸೊ ನಿಮಗೆ ಎಲ್ಲಿ ನಿಮ್ಗೆ ಇದ್ರ ಡಿಫ್ರೆನ್ಸ್ ಅರ್ಥ ಆಗ್ತಿದೆ ಅಂತ ಅನ್ಕೊಂತೀನಿ. ಈ ಬಿಲೀಫ್ ನೀವು ಇಟ್ಕೊಂಡ್ರೆ ಅಲ್ಲಿ ನಿಮ್ಮ ಎಫರ್ಟ್ 100% ಹಾಕೋಕ್ಕಾಗಲ್ಲ. ಯಾಕೆ ಅಂದ್ರೆ ನಿಮಗೆ ಅದರಲ್ಲಿ ಅನ್ನೋನ್ ಫ್ಯಾಕ್ಟರ್ಸ್ ಕೂಡ ಆಡ್ ಆಗ್ಬಿಡುತ್ತೆ, ಮತ್ತೆ ಡೌಟ್ಸ್ ಸ್ವಲ್ಪ ಅದ್ರ ಜೊತೆಗೆ ಬಂದಿರುತ್ತೆ. ಸೊ ಹಾಗಾಗಿ ನೀವು ಪ್ಲಾನ್ ಬಿ ಅಂತ ಎಲ್ಲ ವಿಚಾರದಲ್ಲೂ ನೀವು ಪ್ಲಾನ್ ಬಿ, ಪ್ಲಾನ್ ಸಿ, ಕೆಲವ್ರದಂತೂ ಆಲ್ಫಾಬೆಟಿಕ್ ಝೆಡ್ ವರ್ಗೂ ಇರುತ್ತೆ. ನಾನು ಅಷ್ಟು ಪ್ಲಾನ್ ಮಾಡಿದೀನಿ ಅಂತ ಹೆಮ್ಮೆಯಿಂದ ಹೇಳ್ಕೊಂತಾರೆ. ಅದು ನಿಮ್ಮ ಪ್ರೆಸೆಂಟ್ ಯಾವ ಪ್ಲಾನ್ ಮೇಲೆ ವರ್ಕ್ ಮಾಡ್ತಿರೋ ಆ ಪ್ಲಾನ್ ಮೇಲೆ ನಿಮ್ಮ 100% ಎಫರ್ಟ್ನ ಹಾಕೋದಕ್ಕೆ ಅದು ಬಿಡಲ್ಲ. ಇದು ಪ್ರಕೃತಿ ನಿಯಮ, ನೇಚರ್ಸ್ ಲಾ. ಸೊ ಹಾಗಾಗಿ ಪ್ಲಾನ್ ಬಿ ಅಂತ ಯಾವತ್ತೂ ಇಟ್ಕೊಂಡ್ಲೇಬಾರ್ದು, ಪ್ಲಾನ್ ಎ. ಸೊ ಪ್ಲಾನ್ ಮಾಡೋದಕ್ಕೆ ನೀವು ಟೈಮ್ ತಗೊಳ್ಳಿ, ಅದನ್ನ ಕರೆಕ್ಟಾಗಿ ಮಾಡಿ, ಸರಿ ಇದೆಯೋ ಇಲ್ವೋ ಸರಿಯಾಗಿ ಟೈಮ್ ತಗೊಂಡು ಮಾಡಿ. ಬಟ್ ಪ್ಲಾನ್ ಬಿ ಅನ್ನೋದು ಅದ ವರ್ಕ್ ಆಗ್ಲಿಲ್ಲ ಅಂದ್ರೆ ಇನ್ನೊಂದು ಅಂತ ಯಾವತ್ತೂ ಪ್ಲಾನ್ ಮಾಡಬಾರ್ದು. ಸೊ ಒಂದೇ ಪ್ಲಾನ್ ಮಾಡಬೇಕು, ಅದನ್ನ ವರ್ಕ್ ಮಾಡಬೇಕು, ಅದು ಆಗೋವರೆಗೂ ಬಿಡಬಾರ್ದು, ಅದನ್ನೇ ಮಾಡಬೇಕು. ಈಗ ಇದನ್ನ ಓಕೆ ನಿಮ್ಗೆಲ್ಲ ಅನ್ಸ್ಬೋದು, ನಾನು ಈ ಹಿಂದೆ ಎಲ್ಲ ನಾನು ಪ್ಲಾನ್ ಎ ಪ್ಲಾನ್ ಬಿ ಅಂತ ಇದೆಲ್ಲ ಮಾಡ್ಕೊಂಡಿದ್ದೆ, ಬಟ್ ಈ ತರ ಮಾಡ್ಕೊಂಡಿದ್ರು ಕೂಡ ನಂಗೆ ಪ್ಲಾನ್ ಎನೇ ವರ್ಕ್ ಆಗಿದೆ, ಸಕ್ಸಸ್ ಆಗಿದೆ. ಸೊ ಪ್ಲಾನ್ ಬಿ ಇಟ್ಕೊಂಡಿದ್ರಿಂದ ನಂಗೆ ಏನೂ ತೊಂದರೆ ಆಗಿಲ್ವಲ್ಲ ಅಂತ ನಿಮ್ಗೆ ಅನ್ಸ್ಬೋದು. ಸೊ ನೀವು ಕೆಲವೊಂದು ಪ್ಲಾನ್ಗಳು ನಿಮ್ಮ 100% ಎಫರ್ಟ್ನ ಎಕ್ಸ್ಪೆಕ್ಟ್ ಮಾಡಲ್ಲ, ಅದು ನಿಮ್ಮ 80% 50% ಸಮ್ ಪರ್ಸೆಂಟೇಜ್ ಆಫ್ ನಿಮ್ಮ ಎಫರ್ಟ್ನ ಎಕ್ಸ್ಪೆಕ್ಟ್ ಮಾಡುತ್ತೆ, ಅದಕ್ಕೆ ಅದು ಫುಲ್ಫಿಲ್ ಆಗಿರುತ್ತೆ.
ಬಟ್ ನೀವು ಮುಂದೆ ಮುಂದೆ ದೊಡ್ಡ ದೊಡ್ಡ ಗೋಲ್ನ ಇಟ್ಕೊಂಡಾಗ ನಿಮ್ಮ ಅದು ಆ ಗೋಲ್ಗಳು ದೊಡ್ಡದಾಗ್ತಾ ಇದ್ದಂಗೂ ನಿಮ್ಮ ಎಫರ್ಟ್ ಜಾಸ್ತಿ ಪರ್ಸೆಂಟೇಜ್ ಆಫ್ ಎಫರ್ಟ್ ನ ಅದು ಎಕ್ಸ್ಪೆಕ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನಾನಿವತ್ತು ಒಂದು 500 rupees ಅರ್ನ್ ಮಾಡ್ಬೇಕು ಅನ್ನೋ ಗೋಲ್ ಇಟ್ಕೊಂಡ್ರೆ ನನಗೆ 100% ನಾನು ಎಫರ್ಟ್ ಹಾಕೋ ಅವಶ್ಯಕತೆ ಇಲ್ಲ. ನಾನು ಎಷ್ಟೋ ಒಂದು ಪರ್ಸೆಂಟೇಜ್ ಎಫರ್ಟ್ ಹಾಕಿದ್ರೆ ಆ 500 ಬಂದ್ಬಿಡುತ್ತೆ ನಂಗೆ. ಬಟ್ ನಾನಿವತ್ತು 5,000 ಅಥವಾ 50,000 ಅಥವಾ 5 lakh ಅಂತ ನಾನು ಗೋಲ್ ಇಟ್ಕೊಂಡ್ರೆ ಆವಾಗ ನಾನು ಅಷ್ಟೇ ಕಡಿಮೆ ಪರ್ಸೆಂಟೇಜ್ ಎಫರ್ಟ್ ವರ್ಕ್ ಆಗಲ್ಲ. ಆ ಗೋಲು ನನ್ನ 100% ಎಫರ್ಟ್ ನ ಎಕ್ಸ್ಪೆಕ್ಟ್ ಮಾಡುತ್ತೆ, ಅಥವಾ ನಂದು ಎಷ್ಟೋ ಒಂದು ಪರ್ಸೆಂಟೇಜ್ ಜಾಸ್ತಿ ಮ್ಯಾಕ್ಸಿಮಮ್ ಪರ್ಸೆಂಟ್ ನನ್ನ ಎಫರ್ಟ್ ನ ಎಕ್ಸ್ಪೆಕ್ಟ್ ಮಾಡುತ್ತೆ. ಸೊ ಅವಾಗ ಅದು ವರ್ಕ್ ಆಗಲ್ಲ. ನಿಮಗೆ ಈ ಹಿಂದೆ ವರ್ಕ್ ಆಗಿರಬಹುದು, ಪ್ಲಾನ್ ಬಿ ಅಂತ ಇಟ್ಕೊಂಡಿದ್ರು ಕೂಡ ಪ್ಲಾನ್ ಎ ವರ್ಕ್ ಆಗಿರಬಹುದು. ಆದ್ರೆ ನಿಮ್ಮ ಗೋಲ್ ಮುಂದೆ ಮುಂದೆ ಜಾಸ್ತಿ ಆದಂಗೂ ಕೂಡ ಅಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ಓಕೆ, ಇದು ನಿಮ್ಗೆ ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ಹಾಗಾದ್ರೆ ನಾವು ಹೇಗೆ ಈ ಸಿಸ್ಟಮ್ಗೆ ಒಳಗೆ ಬರೋದು, ನಾವು ಬಿಲೀಫ್ ಸಿಸ್ಟಮ್ ಇಂದ ಫೇತ್ಗೆ ಹೇಗೆ ಕನ್ವರ್ಟ್ ಮಾಡ್ಕೊಳ್ಳೋದು, ಅದನ್ನ ಹೇಗೆ ಪ್ರಾಕ್ಟೀಸ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಈಗ ನಾವು ಒಂದೇ ಸಲ ಎಕ್ಸಾಂಪಲ್, ನಾನು IAS ಗೆ ಕೋಚಿಂಗ್ ರೆಡಿ ಆಗ್ತಾ ಇದ್ದೀನಿ. ಸಪೋಸ್ ಅದರಲ್ಲಿ ಫೇಲ್ ಆದ್ರೆ ನಾನು ಒಂದು ಇನ್ಸ್ಟಿಟ್ಯೂಟ್ ಮಾಡ್ತೀನಿ, ಅಥವಾ KS ಮಾಡ್ತೀನಿ, ಅಥವಾ ಇನ್ನೊಂದೇನೋ ಮಾಡ್ತೀನಿ, ಒಂದು ಬ್ಯಾಂಕಿಂಗ್ ಎಕ್ಸಾಮ್ ತಗೊಂತೀನಿ. ಈ ತರ ನಾವು ಪ್ಲಾನ್ ಎ, ಪ್ಲಾನ್ ಬಿ, ಪ್ಲಾನ್ ಸಿ ಎಲ್ಲ ರೆಡಿ ಆಗಿರುತ್ತೆ. ಸೊ ಈಗ ಇಟ್ಕೋಬಾರ್ದು, ನೀವು ಇಲ್ಲಿಂದ ಸ್ಟಾರ್ಟ್ ಮಾಡ್ಬಾರ್ದು. ನೀವೀಗ ಏನಾದ್ರು ಹೌದು ನಾನು ಹೇಳ್ತಿರೋದು ಸರಿ ಅಂತ ನಿಮಗೆ ಗೊತ್ತಾಗಿದ್ರೆ ನೀವು ಇದನ್ನ ಸ್ಟಾರ್ಟ್ ಮಾಡೋದಾದ್ರೆ ನೀವು ಈ ತರ ಲಾಂಗ್ ಟರ್ಮ್ ಗೋಲ್ ಯಾವ್ದಾರು ಇರುತ್ತಲ್ಲ ಅಲ್ಲಿಂದ ಸ್ಟಾರ್ಟ್ ಮಾಡಬಾರ್ದು. ಯಾಕೆ ಅಂದ್ರೆ ಅದು ರಿಸಲ್ಟ್ ಬರೋವರೆಗೂ ಮತ್ತೆ ನಿಮಗೆ ಥಾಟ್ಸ್ ಚೇಂಜ್ ಆಗಿ ಅದು ಸಕ್ಸಸ್ ಆಗಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು, ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅಂತ ನಿಮಗೆ ಡೌಟ್ ಬಂದ್ರೆ ನಿಮ್ಮ ಡೈಲಿ ಲೈಫ್ ಅಲ್ಲಿ ನೀವು ಇದನ್ನ ಮಾಡ್ತಾ ಇರ್ತೀರಿ. ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ನೀವು ಬೆಳಗ್ಗೆ ನಾನು 5 ಗಂಟೆಗೆ ಹೇಳ್ತೀನಿ, ಎಚ್ಚರ ಆಗಿಲ್ಲ ಅಂದ್ರೆ 6 ಗಂಟೆಗೆ ಹೇಳ್ತೀನಿ, ಅಥವಾ ರಾತ್ರಿ ಲೇಟಾಗಿ ಮಲ್ಕೊಂಡ್ರೆ ನಾನು 7 ಗಂಟೆಗೆ ಹೇಳ್ತೀನಿ. ಈ ತರ ನಾವು ನಮಗೆ ಗೊತ್ತಿಲ್ಲದಲ್ಲೇ ಇರೋ ತರ ಪ್ಲಾನ್ ಎ, ಪ್ಲಾನ್ ಬಿ, ಪ್ಲಾನ್ ಸಿ ತುಂಬಾ ನಡೀತಾ ಇರುತ್ತೆ ಡೈಲಿ ಲೈಫ್ ಅಲ್ಲಿ. ಈ ತರ ಇರುತ್ತೆ. ನೀವು ನಿಮ್ಮ ನೋಟ್ ಮಾಡ್ಕೊಳ್ಳಿ, ನಿಮ್ ಯಾವ್ಯಾವ ಥಾಟು 2-3 ಆಪ್ಷನ್ ನ ಕ್ರಿಯೇಟ್ ಮಾಡ್ತಿದೆ. ನಾನು ಬಸ್ಸಲ್ಲಿ ಹೋಗ್ತೀನಿ, ಬಸ್ ಸಿಗ್ಲಿಲ್ಲ ಅಂದ್ರೆ ಆಟೋನಲ್ಲಿ ಹೋಗ್ತೀನಿ. ನಾನು ಇವತ್ತು ಯಾವ್ದೋ ಒಂದು ಬುಕ್ ಓದ್ತೀನಿ, ಟೈಮ್ ಸಿಕ್ಕರೆ ಬುಕ್ ಓದ್ತೀನಿ, ಇಲ್ಲ ಅಂದ್ರೆ ಓದಲ್ಲ. ನಾನು ಈ ವಿಡಿಯೋ ನೋಡ್ತೀನಿ, ಈ ವಿಡಿಯೋ ಸಿಗ್ಲಿಲ್ಲ ಅಂದ್ರೆ ಇನ್ನೊಂದು ನೋಡ್ತೀನಿ. ಈ ತರ ನೀವು ಡೈಲಿ ಲೈಫ್, ನಾನು ಬೆಳಗ್ಗೆ ನಾಳೆ ನಾನು ಈ ತಿಂಡಿ ಮಾಡ್ತೀನಿ ಅಂತ ನೀವು ಅನ್ಕೊಂಡಿರ್ಬೋದು. ಅದು ಆಗಿಲ್ಲ ಅಂದ್ರೆ ಬೇರೆದ್ ಮಾಡ್ತೀನಿ. ನಾನು ಇವತ್ತು ನಾಳೆ ದೋಸೆ ಮಾಡ್ತೀನಿ, ದೋಸೆ ಆಗಿಲ್ಲ ಅಂದ್ರೆ ಪಡ್ ಮಾಡ್ತೀನಿ, ಅಥವಾ ಇನ್ನೊಂದೇನೋ ಮಾಡ್ತೀನಿ. ಈ ತರ ನೀವು ಡೈಲಿ ಲೈಫ್ ಅಲ್ಲಿ ನೀವು ಯಾವ್ಯಾವ್ದು 2-3 ಚಾಯ್ಸ್ಗಳನ್ನ ಇಟ್ಕೊಂಡು ಥಾಟ್ನ ನೀವು ನಿಮ್ ಪ್ರೋಸೆಸ್ ನಡೀತಾ ಇದೆ ಅಂತ ಲಿಸ್ಟ್ ಮಾಡ್ಕೊಳ್ಳಿ ಫಸ್ಟ್. ಅಥವಾ ನೀವು ಅಬ್ಸರ್ವ್ ಮಾಡ್ತಾ ಹೋಗಿ ನಿಧಾನಕ್ಕೆ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್. ಯಾವತ್ತು ದೊಡ್ಡ ಗೋಲ್ನ ಒಂದೇ ಸಲ ನಾವು ಅಷ್ಟಕ್ಕೂ ಎಫರ್ಟ್ ಹಾಕಕ್ಕಾಗಲ್ಲ, ಪ್ಲಾನ್ ಮಾಡೋಕ್ಕಾಗಲ್ಲ. ಸಣ್ಣದಾಗಿ ಕಟ್ ಮಾಡ್ಕೊಂಡು ಅಷ್ಟೇ ಅಚೀವ್ ಮಾಡ್ತಾ ಹೋದ್ರೆ ನಮಗೆ ಗೊತ್ತಿಲ್ಲದ ನಂಗೆ ಫುಲ್ ಪ್ಲೇಟ್ಸ್ ಅಲ್ಲಿ ನಾವು ಅದನ್ನ ಅಚೀವ್ ಮಾಡಿರ್ತೀವಿ. ಈ ತರ ನಿಮ್ಮ ಡೈಲಿ ಲೈಫ್ ಅಲ್ಲಿ ಆಪ್ಷನ್ಸ್ ನ ಎರಾಡಿಕೇಟ್ ಮಾಡ್ತಾ ಬನ್ನಿ. ಅಂದ್ರೆ ಆಪ್ಷನ್ಸ್ ನ ಒಂದೊಂದೇ ತೆಗಿತಾ ಬನ್ನಿ. ನಾನು ಏನು ಅನ್ಕೊಂತೀನಿ ಅದನ್ನೇ ಮಾಡ್ತೀನಿ. ಬೇರೆ ಆಪ್ಷನ್ ಇಲ್ಲ ನನಗೆ. ನಾ ಬೆಳಗ್ಗೆ 5 ಗಂಟೆಗೆ ಹೇಳ್ತೀನಿ, 5 ಗಂಟೆಗೆ ಹೇಳ್ತೀನಿ, 5:05ಕ್ಕೂ ಹೇಳಲ್ಲ, 5:10ಕ್ಕೂ ಹೇಳಲ್ಲ. ನಾನು ಅದೇ ಟೈಮಿಗೆ ಹೇಳ್ತೀನಿ, ನಾನು ಇಷ್ಟೊತ್ತಿಗೆ ಆಫೀಸ್ಗೆ ಹೋಗ್ತೀನಿ. ಈ ತರ ಪ್ಲಾನ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ನಿಧಾನಕ್ಕೆ ಕ್ರಮೇಣ ನಿಮ್ಮ ಪ್ಯಾಟರ್ನ್ ಸೆಟ್ ಆಗುತ್ತೆ. ಪ್ಲಾನ್ ಬಿ ಅನ್ನೋದನ್ನ ನೀವು ಇಟ್ಕೋಬಾರ್ದು ಅನ್ನೋದು ಆ ಮೈಂಡಿಗೆ ಗೊತ್ತಾಗಿ ಈ ಪ್ಯಾಟರ್ನ್ ಸೆಟ್ ಆಗುತ್ತೆ. ಈ ಪ್ಯಾಟರ್ನ್ ಸೆಟ್ ಆಗೋದ್ರಿಂದ ನಿಮ್ಮ ದೊಡ್ಡ ಗೋಲ್ನು ಕೂಡ ನೀವು ಒಂದೇ ಗೋಲ್ನ ಇಟ್ಕೊಂಡು ಅದನ್ನ ಅಚೀವ್ ಮಾಡೋದಕ್ಕೆ ನಿಮ್ಮ ಮೈಂಡ್ ಸೆಟ್ ಆಗ್ತಾ ಹೋಗುತ್ತೆ. ಈ ತರ ನಿಮ್ಮ ಲೈಫ್ ಸ್ಟೈಲ್ ತುಂಬಾ ಚೇಂಜ್ ಮಾಡ್ಕೋಬಹುದು. ನೀವು ತಗೊಳ್ಳೋ ನಾನು ಹೇಳಿದ್ನಲ್ಲ, ಡೈಲಿ ಲೈಫ್ ಅಲ್ಲಿ ನೀವು ತಗೊಳ್ಳೋ ಬದಲಾವಣೆ ಇದು 1% ಚೇಂಜ್ ಅಂತಾರೆ. 1% ಚೇಂಜ್ ಅನ್ನೋದು ಒಂದು ದೊಡ್ಡ ಕಾನ್ಸೆಪ್ಟ್. ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡಿದವರಿಗೆ ಆ ವಿಡಿಯೋ ನೋಟಿಫಿಕೇಶನ್ ಕೂಡ ಬರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ 1% ಚೇಂಜ್ ಬಗ್ಗೆ ನಾನು ಮಾತಾಡ್ತೀನಿ ಮುಂದಿನ ವಿಡಿಯೋಗಳಲ್ಲಿ. ಈ 1% ಚೇಂಜ್ ಇಂದ ನಿಮ್ಮಲ್ಲಿ ರಿಸಲ್ಟ್ ಎಷ್ಟು % ಚೇಂಜ್ ಆಗುತ್ತೆ ಅಂತ ನೀವು ಮ್ಯಾಜಿಕ್ ತರ ಫೀಲ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ, ನಿಮ್ಗೆ ಇಷ್ಟ ಆದ್ರೆ ಫಾಲೋ ಮಾಡಿ, ಸೇವ್ ಮಾಡ್ಕೊಂಡು ಮತ್ತೆ ಇನ್ನೊಂದ್ಸಲ ನೋಡಿ. ಪದೇ ಈ ವಿಡಿಯೋನ ನೋಡ್ತಾ ಇರಿ. ಅವಾಗ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಅನಲೈಸ್ ಮಾಡಿ. ಇದು ಒಂದೇ ಸಲ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಲ್ಲ. ನೀವು ಇದನ್ನ ಮತ್ತೆ ಕೇಳಿ ನೀವು ನಿಮ್ ಲೈಫ್ ಅಲ್ಲಿ ಅದನ್ನ ಏನ್ ಮಾಡ್ತಾ ಇದ್ದೀರಾ, ನಾನು ಯಾವ್ಯಾವ್ದು ಸೆಕೆಂಡ್ ಚಾಯ್ಸ್ ನ ಇಟ್ಕೊಂಡು ನಾನು ಎಷ್ಟೊಂದು ಅವಕಾಶಗಳನ್ನ ಕಳ್ಕೊಂಡೆ, ಅಥವಾ ನಾನು ಎಫರ್ಟ್ 100% ಹಾಕಕ್ ಆಗಿಲ್ಲ ಹೌದು ಅಂತ ನಿಮಗೆ ಯಾವ್ಯಾವ್ದು ಫೀಲ್ ಆಗುತ್ತೆ ಅದನ್ನೆಲ್ಲ ನೋಟ್ ಮಾಡ್ಕೊಂಡು ಅದ್ರ ಮೇಲೆ ಕೆಲಸ ಮಾಡಿ. ಈ ಒಂದು ಪ್ರಾಕ್ಟೀಸ್ನ ಇವತ್ತಿಂದನೇ ಸ್ಟಾರ್ಟ್ ಮಾಡಿ. ಎಲ್ರಿಗೂ ಒಳ್ಳೇದಾಗ್ಲಿ.